ಎಲ್ರಿಗೂ ನಮಸ್ಕಾರ. ಮಂಡ್ಯ ವಿಶ್ವವಿದ್ಯಾಲಯನ ಮುಚ್ಚೋದಕ್ಕೆ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿತ್ತು, ಸಭೆಯಲ್ಲಿ ತೀರ್ಮಾನ ಮಾಡಿತ್ತು. ಇದರ ವಿರುದ್ಧವಾಗಿ ಮಂಡ್ಯ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿ ಇವತ್ತು ಶಾಂತಿಯುತವಾಗಿ ಮಾನವ ಸರಪಳಿ ಮೂಲಕ ಕಾಲ್ನಡಿಗೆ ಮುಖಾಂತರ ಸಂಜಯ್ ವೃತ್ತದಿಂದ DC ಕಚೇರಿವರೆಗೂ ಕಾಲ್ನಡಿಗೆ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಮಾಡಿದ್ದೀವಿ. ಈ ಪ್ರತಿಭಟನೆ ಏನಂತ ಅಂದರೆ, ಭಾರತ ಸರ್ಕಾರ 2019ರಲ್ಲಿ 10 ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯಕ್ಕೆ ಮಂಜೂರು ಮಾಡಿತ್ತು. ಇದಕ್ಕೆ ಆದಂಥ ಫಂಡ್ಸ್ ಕೂಡ ರಿಲೀಸ್ ಮಾಡಿತ್ತು. ಇದರಲ್ಲಿ ನಮ್ಮ ಮಂಡ್ಯ ಯೂನಿವರ್ಸಿಟಿ ಕೂಡ ಒಂದು. ಈ 10 ಯೂನಿವರ್ಸಿಟಿ ಪೈಕಿ 9 ಯೂನಿವರ್ಸಿಟಿನ ಕ್ಲೋಸ್ ಮಾಡೋಕ್ಕೆ ಹೊರಟಿದ್ದಾರೆ. ಈ 9 ಯೂನಿವರ್ಸಿಟಿಯಲ್ಲಿ ಮಂಡ್ಯ ಯೂನಿವರ್ಸಿಟಿ ಕೂಡ ಒಂದು. ಈ ಯೂನಿವರ್ಸಿಟಿ ಕ್ಲೋಸ್ ಮಾಡೋಕ್ಕೆ ಕರ್ನಾಟಕ ಸರ್ಕಾರ ಯಾವ ರೀತಿ ದಡ್ಡತನವಾದ ಉತ್ತರವನ್ನು ನೀಡ್ತಾ ಇದ್ದಾರೆ ಅಂತ ಅಂದರೆ, ಪ್ರಾಧ್ಯಾಪಕರಿಲ್ಲ, ವಿದ್ಯಾರ್ಥಿಗಳು ಅಂತರಿಲ್ಲ, ಜಾಗ ಇಲ್ಲ ಅಂತ ಆಮೇಲೆ ಹೇಳ್ತಾರೆ. ಆದರೆ ಅವ್ರಿಗೆ ರಿಯಲ್ ಫ್ಯಾಕ್ಟ್ ಅಂದರೆ ನಮಗೂ ವಿದ್ಯಾರ್ಥಿಗಳು ಗೊತ್ತಾಗ್ಬಿಟ್ಟಿದೆ ಏನಂದರೆ, ಸರ್ಕಾರದ ದುಡ್ಡಿಲ್ಲ. ಸರ್ಕಾರ ದುಡ್ಡಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡಿ. ನಾವೇ ಬೇಕಾದ್ರೆ ಭಿಕ್ಷೆ ಹಾಕ್ಬಿಟ್ಟಾರು ನಿಮ್ಮ ಸರ್ಕಾರಕ್ಕೆ ದುಡ್ಡು ಕೊಡ್ತೀವಿ, ಎಂತೆಂಥದ್ದೆಲ್ಲ ಮಾಡ್ತೀವಿ ಅಂತ ಬಿಟ್ಟಿ ಭಾಗ್ಯ ಕೊಡೋಪ್ಪದು ವಿದ್ಯಾರ್ಥಿಗಳಿಗೆ ಶಿಕ್ಷಣವಾದ ನೀಡೋದಕ್ಕೆ ಮೇಯ್ನ್ ಪ್ರಿಫರೆನ್ಸ್ ಕೊಡಬೇಕಾಗಿರೋದು. ಒಂದು ಎಜುಕೇಷನು, ಒಂದು ಮೆಡಿಕಲ್ಲು, ಇವೆರಡು ಮೇಯ್ನ್ ಪ್ರಿಫರೆನ್ಸ್ ಕೊಡಬೇಕು ಬಿಟ್ಟು ಯಾವುದೋ ಬಿಟ್ಟಿ ಭಾಗ್ಯ ಕೊಡ್ತಾಯಿದ್ದಾರೆ. ನಾಚಿಕೆ ಆಗಲ್ಲ ಅವ್ರಿಗೆ. ಇಲ್ಲಿ ಮಂಡ್ಯ ಯೂನಿವರ್ಸಿಟಿಯಲ್ಲಿ ಸುಮಾರು 20,000 ವಿದ್ಯಾರ್ಥಿಗಳು ಈ ವರ್ಷ ವ್ಯಾಸಂಗ ಮಾಡ್ತಾಯಿದ್ದಾರೆ. ಸುಮಾರು 200 ಜನ PhD ಕೂಡ ಮಾಡ್ತಾಯಿದ್ದಾರೆ. ಜಾಗ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ತೂಪಿನಕೆರೆ 100 ಎಕರೆ ಇದೆ. ಆಗಲೇ 2 ಎಕರೆ ಅವರು ಒತ್ತುವರಿ ಮಾಡ್ಕೊಂಡು ಅವರ ಹೆಸರು ಮಾಡ್ಕೊಬಿಟ್ಟವ್ರೆ. ಇನ್ನು 98 ಎಕರೆ ಇದೆ, ಇಲ್ಲೊಂದು 35 ಎಕರೆ ಇದೆ. ಇದೆಲ್ಲ ಜಾಗ ಇದ್ರೂ ಕೂಡ ಮಂಡ್ಯ ವಿಶ್ವವಿದ್ಯಾಲಯನ ಮೈಸೂರು ಯೂನಿವರ್ಸಿಟಿಗೆ ಸೇರಿಸಬೇಕು ಅಂತ ದಡ್ಡತನವಾದ ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ. ಇಲ್ಲಿವರೆಗೂ ವಿದ್ಯಾರ್ಥಿಗಳು ಓದಿದ್ದಾರೆ, ಅವ್ರ ಸರ್ಟಿಫಿಕೇಟ್ಗೆ ಏನು ಗತಿ? ಮಂಡ್ಯ ಯೂನಿವರ್ಸಿಟಿ ಇಲ್ಲೇ ಇಲ್ಲ ಅಂದಾಗ ಅವ್ರ ಮುಂದಿನ ಫ್ಯೂಚರ್ ಏನು? ಈಗ ಏನಂತ ಅಂದರೆ, ತೆಲಂಗಾಣದಲ್ಲಿ ಸ್ಟೇಟ್ ಡಿವೈಡ್ ಆಯಿತು. ಸ್ಟೇಟ್ ಡಿವೈಡ್ ಆಗೋಕ್ಕೆ ಏನು ಹೇಳಿ? ಆಸ್ಮಾನಿಯಾ ಯೂನಿವರ್ಸಿಟಿ ಕಾರಣ. ಆಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಹೋರಾಟ ಮಾಡಿ ಒಂದು ತೆಲಂಗಾಣ ಸ್ಟೇಟೇ ಮಾಡಿದ್ದಾರೆ. ರಾಷ್ಟ್ರದಲ್ಲಿ ಒಂದು ಎಮರ್ಜೆನ್ಸಿ ಸ್ಟ್ರೈಕ್ ಡಿಕ್ಲೇರ್ ಆಗಿದೆ. ಅಲ್ಲಿ ವಿದ್ಯಾರ್ಥಿಗಳು ಇದು ಹಾಸ್ಟೆಲ್ ಸ್ಟ್ರೈಕ್ ಮಾಡಿದಂಥದ್ದು. ಇದು ವಿದ್ಯಾರ್ಥಿಗಳು ಇವತ್ತು ಟ್ರೈಲರ್ ತೋರಿಸಿದ್ವಿ. ಮಂಡ್ಯ ಯೂನಿವರ್ಸಿಟಿ ಉಳಿಸ್ಬೇಕು ಅಂದರೆ ಟ್ರೈಲರ್ ತೋರಿಸಿದ್ವಿ. ಇನ್ನು ರಾಜ್ಯಾದ್ಯಂತ ಕಾಲ್ನಡಿಗೆ ಮುಖಾಂತರ ಪಾದಯಾತ್ರೆ ಮಾಡ್ತೀವಿ. ಸರ್ಕಾರ ಬಜೆಟ್ನಲ್ಲಿ ಏನಾದರೂ ಈ ಬಿಲ್ನ ಪಾಸ್ ಮಾಡಿ ವಿಶ್ವವಿದ್ಯಾಲಯನ ಮುಚ್ಚೋಕ್ಕೆ ತೀರ್ಮಾನ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳು, ರಾಜ್ಯದಲ್ಲಿರುವಂಥ ವಿದ್ಯಾರ್ಥಿಗಳು ಒಗ್ಗೂಡಿ ನಮಗೆ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ತೋರಿಸ್ತೀವಿ. ಈ ಮೂಲಕ ಎಚ್ಚರಿಕೆ ಕೂಡ ನೀಡ್ತಾ ಇದ್ದೀನಿ. ಈ ಚಲುವರಾಯಸ್ವಾಮಿ ಅವರು ಅವೇಳನಕಾರಿ ಹೇಳಿಕೆ ಕೊಡ್ತಾ ಇದ್ದಾರೆ. 40 ಕಿಲೋಮೀಟರ್ ಇದೆ, ನೈಸೂರಲ್ಲೆಲ್ಲ ಮಾಡ್ಕೊಟ್ಟಿದ್ದೀವಿ, ಹೋಗ್ಬಿಡಿ ಅಂತಾರೆ. ನೀವು ಹೋಗಿ, ನಾಗಮಂಗಲ ಯಾಕೆ ನಿಂತಿದ್ದೀರಾ? ನೀವು ಮೈಸೂರು ನಿಂತು ಗೆಲ್ಲಿ ನೀವು. ಆಗ ನಾವು ಬೇಕಾದ್ರೆ ಹೋಗಿ ಮೈಸೂರು ಯೂನಿವರ್ಸಿಟಿ ಸೇರ್ಕೋತೀವಿ. ಅದು ಬಿಟ್ಬಿಟ್ಟು ನಾಗಮಂಗಲ ನಿಂತ್ಕ ಗೆದ್ದುಬಿಟ್ಟು ನಮ್ಮ ಮಂಡ್ಯ ಜನತೆಗೆ ಏನು ಮಾಡ್ಕೊಡ್ತಿಲ್ಲ. ಕೃಷಿ ಕಾಲೇಜನ್ನು ಓಪನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನಮಗೂ ಕೂಡ ಖುಷಿ. ಮಂಡ್ಯ ಡೆವಲಪ್ಮೆಂಟ್ ಆಗ್ತಿದೆ. ಮಂಡ್ಯ ಡೆವಲಪ್ಮೆಂಟ್ ಮಾಡೋಕ್ಕೆ ನಾವು ಕೂಡ ಸಹಕಾರ ನೀಡ್ತೀವಿ. ವಿದ್ಯಾರ್ಥಿಗಳು ಅವ್ರಿಗೆ ಕೂಡ ನಾವು ಒಳ್ಳೇದಾಗಲಿ ಅಂತಲೇ ಹೇಳ್ತೀವಿ. ನಾವು ಕೂಡ ಅವ್ರ ಜೊತೆ ಬೆಂಬಲವಾಗಿ ನಿಂತ್ಕೋತೀವಿ. ಆದರೆ ಮಂಡ್ಯ ವಿಶ್ವವಿದ್ಯಾಲಯನ ಮುಚ್ಚೋಕೊಟ್ಟಿದೆ. ಇದಕ್ಕೆ ನಾವು ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಜೀವನ್ ಅಂತ, ಅಖಿಲ ಕರ್ನಾಟಕ ವಿದ್ಯಾರ್ಥಿ ಯುವ ಸಂಘಟನೆಯ ರಾಜ್ಯಾಧ್ಯಕ್ಷ.